ಭಾವನೆಗೆ ದ್ರೋಹ ನಡೆದಿರ್ತಕ್ಕಂಥ ಬಗ್ಗೆ ಯಾಕೆ ನೀವು ಚಕಾರವನ್ನು ಎತ್ತುತ್ತಾ ಇಲ್ಲ? ಮೊದಲ ಪ್ರಶ್ನೆ ಅದು ಉತ್ತರ ಕೊಡಿ ನೀವು. ಓಕೆ, ಇವತ್ತು ನಿಜವಾಗ್ಲೂ ನಂಬಿಕೆ ದ್ರೋಹ ತಾವೇ ಕೂಡ ಹಲವಾರು ಬಾರಿ ಹೇಳಿದಿರಿ. ನಂಬಿಕೆ ದ್ರೋಹ, ಇನ್ನು ಹಲವಾರು ದೇವಸ್ಥಾನಗಳ ಬಗ್ಗೆ ಚರ್ಚೆಗೆ ಹೇಳಿದಿರಿ. ಇನ್ನು ಅವ್ರು ನಮ್ಮ ಸರ್ಕಾರಗಳಲ್ಲ, ಅದು ನಾವು ಆಲ್ರೆಡಿ ಪ್ರಶ್ನೆ ಕೇಳಿದ್ದೇವೆ. ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ, ಯಾವುದೇ ಭಾಷೆ ಆದ್ರೂ ಅವಮಾನ ಆದ್ರೂ ಅದು ನಾವು ಸಹಿಸೋದಿಲ್ಲ. ಓಕೆ, ನಾನು ಹೇಳಿದ್ದೇನೆ, ದೇಣಿಗೆ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ನಾನು ದೇಣಿಗೆನ ಕೊಟ್ಟಿದ್ದೇನೆ. ಅದೇ ರೀತಿ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ರಾಮ ಭಕ್ತರೇನೆ. ಸಿದ್ದರಾಮಯ್ಯನವರ ಹೆಸರಲ್ಲೇ ರಾಮ ಇದ್ದಾರೆ. ಅದು ನಾವು ರಾಮನ ದೇವಸ್ಥಾನಕ್ಕೆ ನಾವು ಇದಕ್ಕೆ ಹೋಗ್ಲಿಲ್ಲ ಅಂದ್ರೆ, ಅಯೋಧ್ಯೆಗೆ ಹೋಗ್ಲಿಲ್ಲ ರಾಮ ಭಕ್ತ ಅಂತಲ್ಲ. ನಮ್ಮ ಮನೆ ಪಕ್ಕ ಇರ್ತಕ್ಕಂಥ ಪುಟ್ಟ ದೇಗುಲಕ್ಕೂ ಕೂಡ ರಾಮನೇ ಇರೋದು ದೇವರು. ನಾವು ಮುಕ್ಕೋಟಿ ದೇವರ ಆರಾಧಕನಾಗಿ ಅಂತ ಹೇಳಿದೆ ನಾನು. ಅಂದ್ರೆ ಅಯೋಧ್ಯೆಗೆ ಹೋದ್ರೆ ಮಾತ್ರ ರಾಮನ ದರ್ಶನ ಆಗ್ತದೆ, ರಾಮನ ನಮಗೆ ಇದು ಸಿಗುತ್ತೆ ಅಂತಲ್ಲ. ನಮ್ಮ ಮನೆ ಪಕ್ಕ ಇರ್ತಕ್ಕಂಥ ಒಂದು ಗುಡಿಸಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ ರಾಮದ ಏನು ಪ್ರತಿಷ್ಠಾಪನೆ ಇದು ಪೂಜೆ ಇದೆಯಲ್ಲ ಮೂರ್ತಿಗೂ ನಾವು ಅಷ್ಟೇ ಇದನ್ನ ಕೊಡ್ತೇವೆ. ಆದ್ರೆ ಇವತ್ತು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಇವತ್ತು ನೈತಿಕತೆ ಬಗ್ಗೆ. ಇವತ್ತು ನೀವು ಇಷ್ಟೆಲ್ಲಾ ಹೇಳ್ತಾ ಇದ್ರಲ್ಲ ಪುಂಕ, ಹಿಂದೂ ಧರ್ಮ ಕತ್ರೆಮೆ. ಹಾಗಾದ್ರೆ ಹಿಂದೂ ಧರ್ಮ ಯಾರು ಇದ್ರಲ್ಲಿ ಸ್ವಾಮಿ ಕತ್ರೆಯಲ್ಲಿರೋದು? ಇವತ್ತು ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇರೋದು ಯಾರು? ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ನಿಜವಾಗ್ಲೂ ಇವತ್ತು ಚರ್ಚೆ ಆಗ್ಬೇಕಾರದು ಏನು ತಿರುಪತಿ ಲಡ್ಡು ವಿಚಾರ ಅಲ್ಲ, ಅಥವಾ ಧರ್ಮಸ್ಥಳದ ವಿಚಾರ ಅಲ್ಲ. 140 ಕೋಟಿ ಲಕ್ಷಾಂತರ ಜನ ಯಾರು ಸತ್ತಿಲ್ಲ ಈ ದೇವಸ್ಥಾನಗಳಿಗೆ. ಈ ರಾಮ ಮಂದಿರ ಕಟ್ಟೋದಕ್ಕೆ ಸಾವಿರಾರು ಜನ ಸತ್ತೋಗಿದ್ದಾರೆ, ಸಾವಿರಾರು ಜನ ರಕ್ತವನ್ನು ಚೆಲ್ಲಿದ್ದಾರೆ, ಲಕ್ಷಾಂತರ ಜನ ಹಣವನ್ನು ಕೊಟ್ಟಿದ್ದಾರೆ, ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈ ದೇಣಿಗೆ ಅದು ನಂಬಿಕೆ ದ್ರೋಹ ಆಗಿರ್ತಕ್ಕಂಥದ್ದು. ಆ ನಂಬಿಕೆ ದ್ರೋಹಕ್ಕೆ ಕೇವಲ ಒಂದು ಕೇಸ್ ಅಂತ ಅಲ್ಲ. ಆ ಕೇಸ್ ಅಂತ ಅಂದ್ರೆ ನೀವು ಕೂಡಲೇ ಮನೆ ಪ್ರಧಾನಮಂತ್ರಿಗಳು ನೀವು ನೈತಿಕತೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ಲೇ ಅದನ್ನ ಏನು ಕಮಿಟಿ ಇದೆಯಲ್ಲ, ಆ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟ್ ಕಮಿಟಿನ ತೆಗೆದಾಕ್ಬೇಕಾಗಿತ್ತು. ಯಾಕೆ ನಾವು ಬಿಜೆಪಿನ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ, RSS ನ ಬ್ಯಾಕಪ್ ಯಾರು? RSS ಬ್ಯಾಕಪ್ ಯಾರು? ಬಿಜೆಪಿ ಮತ್ತೆ RSS ಎರಡು ಒಂದೇನೆ. ಓಕೆ, ಹಾಗಾಗಿ ಅಪಾಯಿಂಟ್ ಮಾಡಿದವರು ಕೇಂದ್ರ ಸರ್ಕಾರನೇ RSS ಅವ್ರನ್ನ. ಇವತ್ತು ಅದು ಅಪಾಯಿಂಟ್ ಇವರೇ ಮಾಡ್ತಾರೆ. ಅಲ್ಲಿ ತಪ್ಪಾದ ನಂತರ ನೀವು RSS ಪ್ರಶ್ನೆ ಮಾಡಬಾರ್ದು, ಬಿಜೆಪಿ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಏನಂತ ಅರ್ಥ? ಸರಿ, ಮಾಡಬಾರ್ದು ಅಂತ ಕೇಳಲಿಲ್ಲ. ನನ್ನ ಪ್ರಶ್ನೆಯ ಸಂಪೂರ್ಣ ಅರ್ಥ ನಿಮ್ಗೆ ಆಯ್ತು ಇಲ್ಲ ಗೊತ್ತಿಲ್ಲ. ಶ್ರೀರಾಮ್ ಅಂತ ಹೇಳಿ ನಮ್ಗೆ ದೂರವಾಣಿ ಸಂಪರ್ಕದಲ್ಲಿ ಒಬ್ಬರಿದ್ದಾರೆ. ಅವ್ರಾದ್ಮೇಲೆ ಎದ್ದು ಸರ್ ನೀವೇ ಉತ್ತರ ಕೊಡಿರಂತೆ. ಶ್ರೀರಾಮ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರನ್ನು ಹೊಣೆ ಮಾಡಬೇಕು ಇದಕ್ಕೆ? ಮೋದಿ, ಯೋಗಿ ಅವರನ್ನ, ಅಥವಾ ಕೇವಲ ದೇವಸ್ಥಾನದ ಟ್ರಸ್ಟಿಗಳನ್ನ, ಅಥವಾ ಈ ಹಣ ಯಾರು ಕದ್ದಿದ್ದಾರೆ ಅಂತ 8 ಮಂದಿ ಅರೆಸ್ಟ್ ಆಗಿದ್ದಾರೆ ಅವ್ರು ಮಾತ್ರನಾ ಅಂತ? ಯೋಗಿನೂ ಅಲ್ಲ, ಮೋದಿನೂ ಅಲ್ಲ ಮೇಡಮ್ ಹೊಣೆ. ಈ ಹಣ ಕದ್ದಿದಾರಲ್ಲ ಆ ಟ್ರಸ್ಟಿಗಳು ಇಬ್ರು ಟ್ರಸ್ಟಿಗಳು ರಾಜೀನಾಮೆ ಕೊಟ್ಟಿದಾರಲ್ಲ ಅವ್ರನ್ನು ಅರೆಸ್ಟ್ ಮಾಡಬೇಕು. ಈ ಟ್ರಸ್ಟಿಗಳನ್ನ ಎಲ್ಲಾರನ್ನು ವಜಾ ಮಾಡ್ಬಿಟ್ಟು ಮತ್ತೆ ಸಾಧು ಸಂತರುಗಳನ್ನ ನೇಮಿಸಬೇಕು. ಅವಾಗ ಚೆನ್ನಾಗಿ ನಡೆಯುತ್ತೆ. ಇನ್ನೊಂದೇನಂದ್ರೆ ಈಗ ಹಣ ಕದ್ದಿರೋರ್ಗ ಆಸ್ತಿಗಳನ್ನ ಮುಟ್ಗೋಲ್ ಹಾಕಬಿಡ್ಬೇಕು. ಫಸ್ಟ್ ಮುಟ್ಗೋಲ್ ಹಾಕೊಂಡು ಇವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು. ಮುಂದೆ ಯಾರಾದ್ರೂ ಆ ಟ್ರಸ್ಟಿಗಳಿಗೆ ಕೂತ್ಕೊಂಡು ಇಂತ ಕೆಲಸ ಮಾಡಿದ್ರೆ ನಮಗೂ ಇದೇ ತರ ಶಿಕ್ಷೆ ಬರುತ್ತಪ್ಪ ಅಂತ ಹೇಳಿ ಎದುರ್ಕೋಬೇಕು ಅವರು. ಆ ಮಟ್ಟಕ್ಕೆ ಶಿಕ್ಷೆ ಕೊಡ್ಬೇಕು ಇವ್ರಿಗೆ. ಪಾಪ ಮೋದಿ ಯೋಗಿ ಈ ತರ ಮಾಡ್ರಿ ಅಂತ ಯಾರಿಗೂ ಹೇಳಿಲ್ಲ. ಅವ್ರೆಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ಈ ತರ ಮಾಡ್ರಿ ಅಂತ ಪಾಪ ಅವ್ರಿಗೆ ಹೇಳಿಲ್ಲ, ಈಗ ಮಾಡಿದ್ದಾರೆ. ಇವ್ರಿಗೆ ಶಿಕ್ಷೆ ಮತ್ತು ಆಸ್ತಿ ಮುಟ್ಗೋಲು. ಆಯ್ತು ಸರ್, ಹಿಂದೂ ಸಂಘಟನೆ ಕಾರ್ಯಕರ್ತರುಗಳ ವಾಯ್ಸ್ ಏನ್ ಬರುತ್ತೆ ಅದನ್ನ ಕೂಡ ನಾವು ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಟ್ರಸ್ಟಿಗಳನ್ನ ಕೂಡ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೇಸರ ಅನ್ನೋದು ಯಾವ ಲೆವೆಲ್ಗೆ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ದಿನೇಶ್ ಅವರೇ, ಮೋಹನ್ ಗೌಡ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ. ಅವ್ರು ಕನೆಕ್ಟ್ ಆದ್ಮೇಲೆ ಅವರನ್ನು ಕೂಡ ಮಾತನಾಡ್ತೀನಿ. ದಿನೇಶ್ ಅವರೇ, ಶಿಕ್ಷೆಯ ಪ್ರಮಾಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಶಿಕ್ಷೆಗೆ ಯಾರನ್ನೆಲ್ಲ ಗುರಿಪಡಿಸಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನಾನು ವೀಕ್ಷಕರಿಗೆ ಕೇಳಿದ ಪ್ರಶ್ನೆನೇ ನಿಮಗೆ ಕೇಳ್ತೀನಿ. ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಿದ್ದಾರೆ, ತಪ್ಪು ಮಾಡಿದವ್ರು ಯಾರನ್ನೂ ಕೂಡ ನಾನು ಸ್ಪೇರ್ ಮಾಡೋದಿಲ್ಲ, ಶಿಕ್ಷೆ ಕೊಡ್ತೀನಿ. ಅವರ ಹೇಳಿಕೆಯನ್ನ ನಾವು ನಂಬಿ ಕಾಯಬೇಕಾ, ಅಥವಾ ಇವರು ಯೋಗಿ ಅವ್ರದ್ದು ಕೂಡ ಹೊಣೆಗಾರಿಕೆ ಇದೆ, ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಆ ರಾಜ್ಯದ ನಾಯಕರ, ವಿರೋಧ ಪಕ್ಷದ ನಾಯಕರ ಹೇಳಿಕೆಯನ್ನ ನೀವು ಸಮರ್ಥಿಸ್ತೀರಾ? ಹೌದು, ಯಾಕಂದ್ರೆ ಇದು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಯಾಕಂದ್ರೆ ರಾಮ ಮಂದಿರ ಕಟ್ಟೋದಕ್ಕೆ ಏನು 1000 ಕೋಟಿ ಖರ್ಚು ಮಾಡಿದ್ದಾರೆ, ಅದರಲ್ಲಿ 200 ಕೋಟಿ ಏನು ಕ್ಯಾಶ್ ಕಲೆಕ್ಟ್ ಮಾಡಿದ್ರು, ಅದರಲ್ಲಿ ಕಂಪ್ಲೀಟ್ ಮಿಸ್ಯೂಸ್ ಆಗಿದೆ ಅಂತ ಒಂದು ವರದಿನೂ ಇದೆ. ಆ ದುಡ್ಡನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿದ್ದು ಕೂಡ ಇದೇ ಟ್ರಸ್ಟ್ ನ ಇವರು ಮುಂದುವರಿಸ್ಕೊ ಬಂದ್ರು. ಅದಾದ್ಮೇಲೆ ಲ್ಯಾಂಡ್ ಅಕ್ವೈಸೇಷನ್ ಅಲ್ಲಿ ಅಲಿಗೇಷನ್ ಆಯ್ತು, ಅವಾಗ್ಲೂ ಮುಂದುವರಿಸ್ಕೊ ಬಂದ್ರು. ಅಂದ್ರೆ ಇದು ಕಂಪ್ಲೀಟ್. ಆಮೇಲೆ ಇನ್ನೊಂದು, ಈ ಮಹಿಪಾಲ್ ಸಿಂಗ್ ಅವರು ಇದೇ ಟ್ರಸ್ಟಿಗೆ ಏನು ಕಂಪ್ಲೇಂಟ್ ಮಾಡಿದ್ಮೇಲೆ ಟೆಕ್ನಿಷಿಯನ್ಸ್ ನ ಕರೆದು 8 ತಿಂಗಳು CCTV ಫೂಟೇಜ್ ನ ಡಿಲೀಟ್ ಮಾಡಿಸ್ತಾರೆ. ಟೆಕ್ನಿಷಿಯನ್ ಗಳನ್ನ ಕರೆದು 8 ತಿಂಗಳು ಏನು ಫುಟೇಜ್ ಇತ್ತು ಅಷ್ಟನ್ನು ಡಿಲೀಟ್ ಮಾಡ್ತಾರೆ. ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್. ಇದ್ರ ಜೊತೆಗೆ
ಏನು ನಮ್ಮ ಬುಲ್ಡೋಸರ್ ಬಾಬಾ ಅಂತ ಹೆಸರು ತಗೊಂಡಿದ್ದಾರೆ ಆದಿತ್ಯನಾಥ ಯೋಗಿ ಅವರು. ಅಂದ್ರೆ ಇಷ್ಟು ವರ್ಷ ನಡೀತಾ ಇರೋ ಇಂಟೆಲಿಜೆನ್ಸ್ ಇವ್ರ ಕಿವಿಗೆ ಹೋಗಿಲ್ವಾ? ಹಂಗಾರೆ ಇವರ ಇಂಟೆಲಿಜೆನ್ಸ್ ಇಷ್ಟೊಂದು ಫೇಲೂರ? ಮತ್ತೆ ರಾಮ ಮಂದಿರ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆಗಸ್ಟ್ 5, 2020 ಇದೇ ಮೋದಿ ಅವರು, ಇದೇ ಚಂಪತ್ ರಾಯ್ ಅವರು, ಇದೇ ನಮ್ಮ ಆದಿತ್ಯನಾಥ್ ಯೋಗಿ ಅವರ ಮುಂದೆನೆ ಗುದ್ಲಿ ಪೂಜೆ ಆಯ್ತು. ಇವ್ರ ಮುಂದೆನೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆನೂ ಆಯ್ತು. ಅಂದ್ರೆ ಈ ಎಲ್ಲ ಇವ್ರ ಮುಂದೆನೆ ಆಗಿದೆ. ಅಂದ್ರೆ ಇವ್ರ ಮುಂದೆನೆ ಇಷ್ಟು ಭ್ರಷ್ಟಾಚಾರ ನಡೀತಾ ಇದ್ರು. ಏನು ಬೆಕ್ಕು ಏನು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅನ್ನೋ ರೀತಿ ಮಾಡ್ತಾ ಹೋದ್ರು. ಅಂದ್ರೆ ಕಳ್ಳ ಯಾವತ್ತಿದ್ರು ಒಂದ್ ದಿವಸ ಸಿಕ್ಕಾಕೊಂಡ್ರೆ ಸಿಕ್ಕಾಕೋತಾನೆ ಅಂದದಕ್ಕೆ ಇವತ್ತು ನಿದರ್ಶನ ಆಯ್ತು. ಈಗಲೂ ಅಲಿಗೇಷನ್ ಬಂದ ಮೇಲೆ ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಒಂದು FIR ಹಾಕೋದಕ್ಕೆ ಸುಮಾರು 20 ದಿವಸ ಟೈಮ್ ತಗೋತಾರೆ. ಅಂದ್ರೆ ಆ ವ್ಯಕ್ತಿನ ಕೆಲಸದಿಂದ ತೆಗೆದಾಕ್ತಾರೆ. ಅಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗದ ಏನಂದ್ರೆ ಇವರು ಬಂದಿದ್ದು ರಾಮನ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ. ಇವತ್ತು ಅಮಿತ್ ಶಾ ಹೇಳ್ತಾರೆ ಎಲ್ಲೋ ಬಿಹಾರದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಸೀತೆ ಮಂದಿರ ಕಟ್ತೀವಿ ಅಂತ. ಅಂದ್ರೆ ಇಲ್ಲಿ ರಾಮನೇ ಉಳ್ಸಕ್ ಆಯ್ತಾ ಇಲ್ಲ. ಇವತ್ತು ರಾಮನೇ ಇವತ್ತು ಜೀವ ಭಯದಲ್ಲಿದ್ದಾನೆ. ಅವನ ಹಣನೇ ತುಂಬ್ತಾ ಇದ್ದೀರಾ, ಈಗ ತಿಂತಾ ಇದ್ದೀರಾ. ಅಂದ್ರೆ ಇನ್ನು ಸೀತೆ ದೇವಸ್ಥಾನ ಕಟ್ಟಿ ಅಲ್ಲಿನೂ ಹಣ ಲೂಟಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. UP ಆಯ್ತು, ಈಗ ಬಿಹಾರದಲ್ಲಿ ನೀವು ರಾಜಕೀಯಕ್ಕೆ ಧರ್ಮ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದಕ್ಕೆ ಯಾವುದೇ ರಾಜಕೀಯ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ರಾಮ ಜೀವ ಭಯದಲ್ಲಿದ್ದಾನೆ ಅನ್ನೋ ನಿಮ್ಮ ಹೇಳಿಕೆಯನ್ನ ನಮ್ಮ ವೀಕ್ಷಕರು ಒಪ್ತಾರ ನನಗೆ ಗೊತ್ತಿಲ್ಲ, ರಾಮ ಭಕ್ತರು ಒಪ್ತಾರ ಗೊತ್ತಿಲ್ಲ. ನೀವು ಅಲಿಗೇಷನ್ ಪೊಲಿಟಿಕಲಿ ಮಾಡಿ ರಾಮನ್ ಯಾಕೆ ಜೀವ ಭಯ ಅಂತೀವಿ? ರಾಮನ ಹಣ ಆಸ್ತಿನ ಹೊತ್ಕೊಂಡೋಯ್ತು ಅಂದ್ರೆ ಈಗ ನಿಮ್ಮನ್ನ ಹಣ ಆಸ್ತಿ ಹೊತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಮೇಡಮ್? ರಾಮನ್ಗೂ ನನಗೂ ಕಂಪ್ಯಾರಿಸನ್ ಅಲ್ಲ ಸರ್. ರಾಮನ್ಗೂ ನಾನು ವ್ಯಕ್ತಿ, ನಾನು ಕೇವಲ ಒಬ್ಬ ಮನುಷ್ಯ ಅಲ್ಲ ಸರ್. ರಾಮನ್ಗೂ ನನಗೂ ಯಾವ ಕಂಪ್ಯಾರಿಸನ್? ನಾನು ಅದಕ್ಕೆ ಹೇಳೋದು ವೀಕ್ಷಕರಿಗೆ ಬಿಟ್ಬಿಡೋಣ. ಬಟ್ ಇದು ಸರ್ ಕರೆಕ್ಟ್. ರಘು ದೊಡ್ಡೇರಿ ಅವರು ಹೇಳ್ದಂತೇನೆ ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತೀರಿ, ರಾಮನ ರಕ್ಷಕ ಅಂತ ಹೇಳಿ ನಿಮ್ಮನ್ನ ನೀವು ಕರೆದುಕೊಳ್ತೀರಿ, ರಾಮನಿಗೆ ನೆಲೆ ಕೊಟ್ಟವ್ರು ನಾವೇ ಅಂತ ಹೇಳಿ ಹೋಗಿ ಉದ್ಘಾಟನೆ ಮಾಡ್ತೀರಿ. ರಾಮನ ಹಣವನ್ನು ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಬಿರುದುಗಳಿಗೆ ನೀವು ಅರ್ಹನ ಅಂದ್ರೆ ನಿಮ್ ಪಕ್ಷ ಅರ್ಹನ ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಮೇಡಮ್ ನಾ ಆಗ್ಲೇ ಹೇಳಿದೆ, ರಾಮನ ಲೆಕ್ಕ ಚುಕ್ತ ಆಗುತ್ತೆ ಯಾರದನ್ನ ಎಗರಿಸಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದಕ್ಕೆ. ಆದ್ರೆ ಇವ್ರು ಮಾತಾಡ್ತಾ ಇರ್ಬೇಕು, ಹೇಳ್ತಾ ಇದ್ರು ನಂಬಿಕೆಗೆ ಯಾರೇ ಅಂತ. ನಾನು ಆಗ್ಲೇ ಶ್ರೀ ಮಂಜುನಾಥನ ಧರ್ಮಸ್ಥಳದ ಕೇಸನ್ನು ಮತ್ತೆ ವಾಪಸ್ ತಗೊಂಡ್ಬರ್ತಾ ಇದ್ದೀನಿ. ಅಷ್ಟು ಕೋಟ್ಯಾಂತರ ಭಕ್ತರ ಇದಕ್ಕೆ ಅರ್ಹ ಆಯ್ತಾರೆ. ನೀವು SIT ಮಾಡಿ ಏನ್ ಮಾಡಿದ್ರಿ? ಯಾರಿಗೆ ಶಿಕ್ಷೆ ಕೊಟ್ರಿ? ಆಮೇಲೆ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಒಬ್ಬ ರಾಮ ಭಕ್ತನಾಗಿ, ಪ್ರಧಾನ ಸೇವಕನಾಗಿ ರಾಮ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿದ್ದು ಒಬ್ಬ ಭಕ್ತನಾಗಿ. ಎರಡನೇದು ಇವ್ರು ರಾಮನ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆ ಒಂದ್ ನಿಮಿಷ ಡಿಸ್ಟರ್ಬ್ ಯು ರಘು, ಡಿಸ್ಟರ್ಬ್ ಯು. ನಾನು ನೀವು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಇವ್ರು ಬಂದು ಕೇಳಿಸ್ಕೋಬೇಕಾಗಿತ್ರಿ. ನೀವು ಬಂದು ಹೇಳ್ತಾ ಇದ್ದೀರಾ ರಾಮ ಅಸ್ಮಿತೆ ಕಾಂಗ್ರೆಸ್ನ ಅಸ್ಮಿತೆ. ನಿಮ್ಮ ಅಸ್ಮಿತೆ ಯಾವತ್ತು ರಾಮ ಆಗಿರ್ಲಿಲ್ಲ. ನಿಮ್ಮ ಅಸ್ಮಿತೆ ಯಾವತ್ತಿದ್ರು ಬಾಬ್ರಿ ಮಸ್ಜಿದ್. ನಿಮ್ಮ ಬಾಬ್ರಿ ಮಸ್ಜಿದ್ ಅವ್ರು ಹೇಳ್ತಾರೆ. ಮೇಡಮ್ ಇವ್ರು ಮಾತಾಡ್ತಾರೆ, ನಾನೇ ಜವಾಬ್ದಾರಿ ಹೇಳ್ತಾರೆ. ಅದಲ್ಲಿ ಯಾರು ಇವತ್ತು ಸಮಾಜವಾದಿಗಳು ಬೇರೆ ಬೇರೆ ಅವ್ರು ರಿಪ್ಲೈ ಕೊಡ್ತಾ ಇದ್ದಾರೆ.